ಶ್ರೀಗುರುಭ್ಯೋ ನಮಃ ಹರಿ ಓಂ. ಅತ್ರೇರಪತ್ಯಮಭಿಕಾಂಕ್ಷತ ಆಹ ತುಷ್ಟೋ ದತ್ತೋ ಮಯಾಹಮಿತಿ ಯದ್ ಭಗವಾನ್ ಸ ದತ್ತಃ ಯತ್ಪಾದಪಂಕಜ ಪರಾಗ ಪವಿತ್ರ ದೇಹ ಯೋಗರ್ಧಿಮಾಪುರಿ ಮಯೀಂ ಯದು ಹೈಹಯಾದ್ಯಾಹ. ಭಾಗವತದ ಶ್ಲೋಕ. ಅತ್ರಿ ಋಷಿಗಳು ಭಗವಂತನಿಗೆ ಸಮಾನನಾದಂತಹ ಒಬ್ಬ ಮಗ ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಭಗವಂತ ತನ್ನನ್ನು ಮಗನಾಗಿ ಅವರಿಗೆ ಕೊಟ್ಟ. ಅದರಿಂದಲೇ ಸಂಸ್ಕೃತದಲ್ಲಿ ದತ್ತ ಅಂದರೆ ಕೊಡಲ್ಪಟ್ಟಿದ್ದು ಅಂತ ಅರ್ಥ. ತನ್ನನ್ನು ಅತ್ರಿ ಋಷಿಗಳಿಗೆ ಮಗನಾಗಿ ಕೊಟ್ಟಿದ್ದರಿಂದ ಅವನಿಗೆ ದತ್ತ ಎಂಬಂತಹ ಹೆಸರು ಬಂದಿದೆ. ಅನಸೂಯ ದೇವಿಯಲ್ಲಿ ಅವತಾರ ಮಾಡಿ ದತ್ತ ಅಂತ ಪ್ರಸಿದ್ಧರಾದಂತಹ ದೇವರ ಅವತಾರ. ಹೊರಗಿನ ಜನರು ಕೆಲವೊಬ್ಬರು ನಾಯಿ ಇತ್ಯಾದಿಗಳ ಜೊತೆಗೆ ಇರುವಂತಹ ಒಂದು ಚಿತ್ರವನ್ನು ದತ್ತ ಅಂತ ಹೇಳುವಂತಹದ್ದು ಕಂಡಿದ್ದೇವೆ. ಅದು ದತ್ತ ಅಲ್ಲ, ದತ್ತನಂತೆ ರೂಪವನ್ನು ತೆಗೆದುಕೊಂಡಿದ್ದಂತಹ ಯಾರೋ ಒಬ್ಬ ಮನುಷ್ಯ, ಅವನ ಅದು ದತ್ತ ಎನ್ನುವಂತಹ ರೂಪ. ಆ ದತ್ತ ಬೇರೆ, ಈ ದತ್ತ ಬೇರೆ ಅಂತ ನಾವು ತಿಳಿದುಕೊಳ್ಳಬೇಕು. ಸಾಕ್ಷಾತ್ತಾಗಿ ಅತ್ರಿ ಮತ್ತು ಅನಸೂಯಾದಲ್ಲಿ ಹುಟ್ಟಿದಂತಹ ಆ ದತ್ತ ರೂಪಿಯಾದಂತಹ ಭಗವಂತನನ್ನೇ ಸೇವೆ ಮಾಡಿದ್ದರಿಂದ ಯದುರಾಜ ಮತ್ತು ಕಾರ್ತವೀರ್ಯ, ಹೈಹಯ ಇವರೇ ಮೊದಲಾದಂತಹ ಎಲ್ಲ ರಾಜರುಗಳು ಕೂಡ ಯೋಗದ ಸಿದ್ಧಿಯನ್ನ ವಿಷ್ಣುವನ್ನೇ ಪ್ರಧಾನವಾಗಿ ಇಟ್ಟುಕೊಂಡಂತಹ ಯೋಗದ ಸಿದ್ಧಿಯನ್ನ ವಿಶೇಷವಾಗಿ ಪಡೆದಿದ್ದಾರೆ. ವಿಶೇಷವಾದಂತಹ ಸಿದ್ಧಿಗಳು ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಹೇಳಿದ್ದಾರೆ. ಆ ಸಿದ್ಧಿಗಳನ್ನು ಪಡೆಯುವುದಕ್ಕೆ ಪ್ರಧಾನವಾದಂತಹದ್ದು ಅಂತ ಆ ದತ್ತ ಜಯಂತಿಯನ್ನು ಆಚರಣೆ ಮಾಡುವಂತಹ ನಾವು ವಿಶೇಷವಾಗಿ ಭಗವಂತನ ಆ ಅತ್ರಿ ಋಷಿಗಳ ಮಗನಾಗಿ ಹುಟ್ಟಿದಂತಹ ದತ್ತನ ಪಾದದ ಸೇವೆಯನ್ನು ಮಾಡಿದರೆ ನಮಗೂ ಕೂಡ ಆ ಅಣಿಮಾದಿ ಯೋಗದ ಸಿದ್ಧಿ ಎನ್ನುವುದು ಬರ್ತದೆ. ವಿಜೀಂದ್ರರೇ ಮೊದಲಾದಂತಹ ಎಲ್ಲ ಯತಿಗಳಲ್ಲಿ ನಾವು ನೋಡಿರ್ತೇವೆ. ವಿಶೇಷವಾದ ರೀತಿಯಲ್ಲಿ ಆ ಯೋಗದ ಸಿದ್ಧಿಯನ್ನು ಏಕಾದಶ ಸ್ಕಂದ, ಭಾಗವತ ಮೊದಲಾದವುಗಳಲ್ಲಿ ಹೇಳಿದ್ದಾರೆ. ಯಾವುದು ಆ ಯೋಗ ಸಿದ್ಧಿ ಅಂತ. ಅಂತಹ ಯೋಗ ಸಿದ್ಧಿಗಳನ್ನು ಪಡೆಯಬೇಕಾದರೆ ಆ ಯೋಗ ಸಿದ್ಧಿ ಇವತ್ತಿಗೂ ಜಗತ್ತಿನಲ್ಲಿ ಅದು ಇದೆ ಅಂತಂದರೆ ಅಣಿಮಾದಿ ಯೋಗ ಸಿದ್ಧಿ ಆ ದತ್ತ ಎಲ್ಲರಿಗೂ ಉಪದೇಶವನ್ನು ಮಾಡಿ ಯದು ಕಾರ್ತವೀರ್ಯಾದಿ ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅಂತಹ ಯೋಗ ಸಿದ್ಧಿಯನ್ನು ಭೂಲೋಕಕ್ಕೆ ಕೊಟ್ಟ, ವಿಶೇಷವಾದ ರೀತಿಯಲ್ಲಿ ಜ್ಞಾನದ ಅಭಿವೃದ್ಧಿಯನ್ನು ಮಾಡಿದಂತಹ ಆ ಯೋಗ ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಭಗವಂತ ಒಂದು ರೂಪದಿಂದ ಅವತಾರವನ್ನು ಮಾಡಿದ್ದಾನೆ. ಆದ್ದರಿಂದ ಅಂತಹ ಆ ಭಗವಂತನ ರೂಪವನ್ನೇ ದತ್ತಾತ್ರೇಯ ಎಂಬುದಾಗಿ ಕರೀತಾರೆ. ಅಂತಹ ದತ್ತಾತ್ರೇಯನ ಜಯಂತಿಯೂ ಕೂಡ ವಿಶೇಷವಾದ ರೀತಿಯಲ್ಲಿ ನಾವು ಆ ಭಗವಂತನ ಪಾದ ಪಂಕಜದಲ್ಲಿ ಶರಣು ಹೋಗಿ ಯೋಗದ ಸಿದ್ಧಿಯನ್ನು, ಯೋಗದ ಸಾಮರ್ಥ್ಯವನ್ನು ಪಡೆದು ಅನುಗ್ರಹವನ್ನು ಪಡೆಯಬೇಕು ಅಂತ ನಾವು ತಿಳಿದುಕೊಳ್ಳಬೇಕು. ದತ್ತಾತ್ರೇಯ ಅದು ಭಗವಂತನ ರೂಪವೂ ಇದೆ ಅಂತೆಂಬುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಅತ್ರಿ ಋಷಿಗಳ ಮಗ ಅಂತ ನಾವು ತಿಳಿದುಕೊಳ್ಳಬೇಕು ಅಂತೆಂಬುದಕ್ಕಾಗಿ ಈ ದತ್ತಾತ್ರೇಯ ಜಯಂತಿ ಎನ್ನುವುದನ್ನು ಆಚರಣೆ ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು.